ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮೇಷರಾಶಿಯಲ್ಲಿ ಜನಿಸಿದ ಪ್ರತಿಯೊಬ್ಬರ ಜೀವನದಲ್ಲಿ ನವೆಂಬರ್ 25 ಮಂಗಳವಾರ ದಿನವು ಹೇಗೆ ವಿಶಿಷ್ಟ ಪ್ರಭಾವ ಬೀರುತ್ತೆ, ವಿಶೇಷವಾಗಿ ಒಬ್ಬ ಪುರುಷನು ನಿಮ್ಮ ಮೇಲೆ ಏಕೆ ಗಮನ ಹರಿಸ್ತಾ ಇದ್ದಾನೆ, ಏಕೆ ಕಾರಣಕ್ಕೆ ಅವನು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಂದಿನ ಮಾತಿನಲ್ಲಿ ಹೇಳಲಿರುವ ಸಂಗತಿಗಳು ಕೇವಲ ಸಾಮಾನ್ಯ ಜಾತಕವಲ್ಲ, ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಜವಾಗಿಯೂ ಪರಿಣಾಮ ಬೀರುವಂತಹ ಆಳವಾದ ಸೂಚನೆಗಳು. ಆದ್ರಿಂದ ಯಾವುದನ್ನ ಬಿಟ್ಟು ಬಿಡದೆ ಕೊನೆಯವರೆಗೆ ಕೇಳುವುದು ಉತ್ತಮ. ಮೇಷರಾಶಿಯವರು ಸಹಜವಾಗಿ ಉಗ್ರ ಮನೋಭಾವ, ಬಲವಾದ ಆತ್ಮವಿಶ್ವಾಸ, ಯಾವುದನ್ನಾದರೂ ಒಂದು ತೀರ್ಮಾನ ಮಾಡಿದೊಡನೆಯೇ ಅದಕ್ಕೆ ಸಂಪೂರ್ಣ ಶ್ರಮ ಹೂಡುವ ನಿಶ್ಚಯಶೀಲತೆ ಮತ್ತು ನೇರವಾಗಿ ಮಾತನಾಡುವ ಗುಣಗಳೊಂದಿಗೆ ಇವರು ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇವರ ಹೃದಯ ನಿಜವಾದ ಮನುಷ್ಯತ್ವದಿಂದ ತುಂಬಿರುತ್ತೆ. ಯಾವಾಗಲೂ ಮನೆ ಮಂದಿ, ಸ್ನೇಹಿತರು ತಮ್ಮ ಪ್ರೀತಿ ಮತ್ತು ಗೌರವ ಕೊಡುವವರಿಗಾಗಿ ಯಾವುದನ್ನಾದರೂ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಇವರ ಒಳ್ಳೆಯ ಮನಸ್ಸಿನ ದುರ್ಬಲತೆಯನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುವ ಪ್ರವೃತ್ತಿಯೂ ಇದೆ. ಅವರು ಮಾಡುವ ಒಂದು ಸಹಾಯವನ್ನು ಕೆಲವರು ಅವಕಾಶವಾಗಿ ನೋಡಿಕೊಳ್ಳಬಹುದಾದ ಮತ್ತು ಕೆಲವೊಮ್ಮೆ ಇವರಿಗೆ ಹಾನಿಯಾಗುವ ಪರಿಸ್ಥಿತಿಯು ಕೂಡ ಬಂದ್ಬಿಡುತ್ತೆ. ಈ ಸಾರಿ ನವೆಂಬರ್ 25 ಈ ಬಾರಿ ಮಂಗಳವಾರದಂದು ಗ್ರಹಗತಿಯ ಚಲನೆಗಳಲ್ಲಿ ಮಂಗಳನು ಮೇಷರಾಶಿಯವರ ಮೇಲೆ ವಿಶೇಷ ಕಿರಣವನ್ನು ಹರಡಿಸ್ತಾ ಇರೋದ್ರಿಂದ ಆ ದಿನದ ಶಕ್ತಿ ಸಾಮಾನ್ಯ ದಿನಕ್ಕಿಂತ ಹೆಚ್ಚು ಬಲವಾಗಿ ಕೆಲಸವನ್ನ ಮಾಡುತ್ತೆ. ಈ ಬಲವಾದ ಶಕ್ತಿಯ ಪರಿಣಾಮವಾಗಿ ನಿಮ್ಮನ್ನು ಹತ್ತಿರದಿಂದ ನೋಡ್ತಾ ಇದ್ದ ನಿಮಗೆ ಪರಿಚಯವಾಗಿದ್ರೂ ಇರಬಹುದು, ಅಥವಾ ದೂರದಿಂದ ನಿಮ್ಮ ಒಂದು ನಡೆ ನುಡಿ ತಿಳಿಯೋದು ಪ್ರಯತ್ನವನ್ನ ಮಾಡ್ತಿದ್ರೂ ಇರಬಹುದು. ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ವಿಚಿತ್ರ ಆಕರ್ಷಣೆ ಹಾಗೂ ಆಸಕ್ತಿ ಉಂಟಾಗಿದೆ. ಅವನು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬೇಕೆಂಬ ಉದ್ದೇಶದಿಂದ ಕಳೆದ ಕೆಲವು ವಾರಗಳಿಂದ ನಿಮ್ಮ ಕ್ರಿಯೆಗಳನ್ನು ಸೂಚನೆಗಳಂತೆ ಗಮನಿಸ್ತಾ ಇದ್ದಾನೆ. ನೀವು ಹೇಗೆ ಮಾತನಾಡ್ತಾ ಇದ್ದೀರಿ, ಯಾರೊಂದಿಗೆ ಹೆಚ್ಚು ಸಮಯವನ್ನು ಕಳೀತಾ ಇದ್ದೀರಿ, ನಿಮ್ಮ ಸಾಧನೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ನಿಮ್ಮ ಕನಸುಗಳು ಏನು, ನಿಮ್ಮ ದುರ್ಬಲ ಗುಣ ಯಾವುದು, ಇವೆಲ್ಲವನ್ನ ಅವನು ಸೂಕ್ಷ್ಮವಾಗಿ ತಿಳಿಯಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನು ತೋರುವ ಸ್ನೇಹ, ಮುದ್ದಾದ ಮಾತು, ಸಹಾಯ ಮಾಡುವ ನಾಟಕ ಇವೆಲ್ಲವೂ ಒಳಗೆ ಯಾವುದೋ ಒಂದು ಉದ್ದೇಶವನ್ನ ಮರೆ ಮಾಡಿರುವಂತೆ ಕಾಣಬಹುದು. ನೀವು ನಂಬುವ ಮನಸ್ಸಿನವರು ಎಂದು ತಿಳಿದಿರೋದ್ರಿಂದ ಅವರು ನಿಮ್ಮ ಭಾವನೆಗಳನ್ನು ತನ್ನ ಲಾಭಕ್ಕೆ ತಿರುಗಿಸಿಕೊಳ್ಳೋದಕ್ಕೆ ಯತ್ನಿಸುವ ಸಾಧ್ಯತೆ ಗಟ್ಟಿಯಾಗಿರುವ ಸೂಚನೆ ತೋರಿಸುತ್ತೆ. ಮೇಷರಾಶಿಯವರು ಕಂಡವರನ್ನ ಸುಲಭವಾಗಿ ನಂಬುವ ಗುಣ ಹೊಂದಿರೋದ್ರಿಂದ ತಪ್ಪು ಅಂದಾಜು ಏನಾದರೂ ಮಾಡಿಬಿಟ್ರೆ ನಿಮ್ಮ ಹಣಕಾಸಿಗೆ, ಮನಸ್ಸಿಗೆ, ಶಾಂತಿಗೆ, ಗೌರವಕ್ಕೆ ನೇರವಾಗಿ ಧಕ್ಕೆ ಬರುವ ಸಂಭವ ಅಂತೂ ಖಂಡಿತ ಇದೆ. ನವೆಂಬರ್ 25 ಮಂಗಳವಾರ ಅವನು ನಿಮ್ಮ ಹತ್ತಿರ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ, ಮಾತನಾಡೋದಕ್ಕೆ ಕಾರಣ ಹುಡುಕ್ತಾನೆ, ನಿಮಗೆ ತನ್ನ ಕಾಳಜಿ ತೋರಿಸುವ ಅಥವಾ ಯಾವುದೋ ಕೆಲಸಕ್ಕೆ ನಿಮ್ಮ ಸಹಕಾರ ಕೇಳುವ ಸಂದರ್ಭಗಳು ಸಂಭವಿಸಬಹುದು. ಅವನ ಮಾತುಗಳು ಸಿಹಿಯಾಗಿರ್ಬೋದು, ಆದರೆ ಒಳಗೆ ಉದ್ದೇಶ ವಿಚಿತ್ರವಾಗಿರಬಹುದು. ಅವನು ನಿಮ್ಮ ಮೇಲೆ ಹಿಡಿತ ಸಾಧಿಸೋದಕ್ಕೆ, ನಿಮ್ಮ ಮೇಲೆ ಪ್ರಭಾವ ಬೀರುವಂತೆ ಮಾಡೋದಕ್ಕೆ, ಅಥವಾ ನಿಮ್ಮ ವೈಯಕ್ತಿಕ ಒಂದು ಜೀವನದ ಮಾಹಿತಿಯನ್ನ ತನ್ನ ಲಾಭಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಯತ್ನ ಮಾಡ್ತಿರಬಹುದು. ನೀವು ಒಂದು ಕ್ಷಣ ಅಲಕ್ಷ್ಯದಿಂದ ಅವನ ಮಾತಿಗೆ ಮಳಗಿದ್ದೆ ಆದರೆ ನೀವು ಎದುರಿಸಬೇಕಾದ ಸಮಸ್ಯೆಗಳು ಹಣದ ನಷ್ಟದಿಂದ ಹಿಡಿದು ಸಂಬಂಧಗಳ ಗಲಾಟೆಗೆ, ಉದ್ಯೋಗದಲ್ಲಿ ಒತ್ತಡಕ್ಕೆ, ಮಾನಸಿಕ ಅಶಾಂತಿಗೆ ಕಾರಣವಾಗಬಹುದು. ಆದ್ರಿಂದ ಆ ದಿನದ ನಂತರ ಕೆಲವು ದಿನಗಳು ಯಾರು ನಿಮ್ಮನ್ನು ಹೊಗಳ್ತಾರೆ, ಯಾರು ಅಕಸ್ಮಾತ್ ಹೆಚ್ಚು ಸಿಹಿ ಮಾತು ಆಡ್ತಾರೆ, ಯಾರು ನಿಮ್ಮ ಜೀವನದ ವಿಷಯಕ್ಕೆ ಹೆಚ್ಚು ತಲೆಯನ್ನ ಹಾಕ್ತಾರೆ, ಇವೆಲ್ಲವನ್ನ ಗಮನಿಸಿ ಜಾಗರೂಕರಾಗಿರುವುದು ಅತ್ಯಂತ ಮುಖ್ಯ. ನಿಜವಾದ ವ್ಯಕ್ತಿ ಎಂದಿಗೂ ತೋರಿಕೆ ಮಾಡೋದಿಲ್ಲ. ಸುಳ್ಳು ಉದ್ದೇಶ ಇದ್ದುವವರು ಮಾತ್ರ ಅತಿಯಾಗಿ ಕಾಳಜಿಯನ್ನು ತೋರಿಸಿ ನಿಮ್ಮ ವಿಶ್ವಾಸ ಗೆಲ್ಲೋದಕ್ಕೆ ನೋಡ್ತಾರೆ. ನಿಮ್ಮ ಜೀವನದಲ್ಲಿ ದೇವರ ಅನುಗ್ರಹವು ಬಲವಾಗಿ ಇರುವ ಕಾರಣ ನಿಜವಾದ ಅಪಾಯಗಳು ನಿಮಗೆ ನೇರವಾಗಿ ತಾಗೋದಿಲ್ಲ. ಆದರೆ ನೀವು ತಪ್ಪಾಗಿ ಆಯ್ಕೆ ಮಾಡಿದ್ದೇ ಆದರೆ ಅವನಿಂದ ಆಗುವ ನಷ್ಟವನ್ನು ತಪ್ಪಿಸೋದಕ್ಕೆ ಸಾಧ್ಯವಾಗೋದಿಲ್ಲ.
ನವೆಂಬರ್ 25 ನಿಮಗೆ ಅದೃಷ್ಟದ ಬಾಗಿಲು ತೆರೆಯುವ ದಿನವೂ ಕೂಡ ಆಗಿರಬಹುದು. ಆದರೆ ಯಾರನ್ನೇ ಜೀವನಕ್ಕೆ ಒಳಗೊಳ್ಬೇಕು, ಯಾರಿಂದ ದೂರ ಇರಬೇಕು ಎಂಬ ನಿರ್ಧಾರದಲ್ಲಿ ತಪ್ಪು ಮಾಡಿದೆ ಆದರೆ ಆ ಅದೃಷ್ಟ ಸಮಸ್ಯೆಗಳಲ್ಲಿ ಸಿಲುಕುವಂತೆ ಮಾಡಬಹುದು. ಆದ್ರಿಂದ ಮೇಷರಾಶಿಯವರೇ, ಆ ದಿನ ನಿಮ್ಮ ಮನಸ್ಸು ಸ್ಪಷ್ಟವಾಗಿರಲಿ, ನಿಮ್ಮ ನಿರ್ಧಾರ ಗಟ್ಟಿಯಾಗಿರಲಿ. ಯಾರ ಮಾತಿಗಾಗಿಯೂ ತಕ್ಷಣ ನಂಬಿಕೆಯನ್ನ ಇಡೋದಕ್ಕೆ ಹೋಗಬೇಡಿ. ಹೃದಯ ಹೇಳುವುದನ್ನ ಕೇಳಿ, ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಬುದ್ಧಿಶಕ್ತಿಯನ್ನ ಬಳಸಿ. ನೀವು ಯಾರಿಂದಲಾದರೂ ಅಸ್ವಸ್ಥತೆ, ಅನುಮಾನ, ಅನಿರೀಕ್ಷಿತ ತೋರಿಕೆ, ಕೃತಕ ಸ್ನೇಹ ಕಂಡ್ರೆ ತಕ್ಷಣದಿಂದ ದೂರ ಇದ್ಬಿಡಿ. ನೀವು ದೂರ ಇರುವುದೇ ನಿಮ್ಮ ಪ್ರಗತಿ, ನಿಮ್ಮ ಮನಃಶಾಂತಿ, ನಿಮ್ಮ ಅದೃಷ್ಟವನ್ನ ಕಾಪಾಡುವ ದೊಡ್ಡ ಹೆಜ್ಜೆಯಾಗಿರುತ್ತೆ. ಇಲ್ಲಿ ಹೆಂಗಸರಿಗೆ ಅವನು ಆಗಿರುತ್ತೆ ಮತ್ತು ಗಂಡಸರಿಗೆ ಅವಳು ಆಗಿರುತ್ತೆ. ಇದು ಗಂಡಸರಿಗೆ ಒಬ್ಬ ಸ್ತ್ರೀಯಿಂದ ಆಗೋದು, ಹೆಂಗಸರಿಗೆ ಒಬ್ಬ ಪುರುಷನಿಂದ ಆಗೋದು. ಅದಕ್ಕಾಗಿ ಎಲ್ಲರೂ ಜಾಗೃತರಾಗಿರೋದು ತುಂಬಾ ಮುಖ್ಯವಾಗಿರುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಮೇಷರಾಶಿಯವರು ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡೋದ್ರಿಂದ ಎಲ್ಲ ಮೇಷರಾಶಿಯವರಿಗೂ ರೀಚ್ ಆಗುತ್ತೆ. ನಿಮ್ಮದು ಮೇಷರಾಶಿಯಲ್ಲಿ ಯಾವ ನಕ್ಷತ್ರ, ನಿಮ್ಮ ಕುಲದೇವರು ಯಾರು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.